ತಾಲೂಕಿನ ಮುರುಗೋಡ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕರವೇ ಹಾಗೂ ಹಲವು ಸಂಘಟನೆಗಳ ಮುಖಾಂತರ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಹೋರಾಟ ಮಾಡಿ ಗ್ರಾಮದ ಸರ್ಕಾರಿ ಕಚೇರಿಗಳು ಹಾಗೂ ಸ್ಥಳೀಯ ಸಮಸ್ಯೆಗಳ ಕುರಿತು ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಇದಕ್ಕೆ ಯಾವುದೇ ಸ್ಪಂದನೆ ಕೊಡದ ಹಿನ್ನೆಲೆ ಈ ಬಾರಿ ರಸ್ತೆ ತಡೆದು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಗೆ ಎಚ್ಚೆತ್ತುಕೊಂಡು ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಎಲ್ಲ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸುವುದಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ಸವದತ್ತಿ ತಾಲೂಕು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ಮಾಧ್ಯಮಗಳ ಮುಂದೆ ಅತಿ ಶೀಘ್ರದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತೆ ಎಂದಿದ್ದಾರೆ. ಅದನ್ನು 110 ಮಾಡಬೇಕಂತ ಹೇಳಿ ಅವ್ರದ್ದೊಂದು ಬೇಡಿಕೆ ಇದೆ. ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮಾಡಬೇಕು, ಒಂದು ಅಭಿವೃದ್ಧಿ ಕೊಡಬೇಕಂತ ಬೇಡಿಕೆ ಇದೆ. ಇನ್ನೊಂದಿಷ್ಟು ನೀರಾವರಿ ಯೋಜನೆಗಳ ಕುರಿತು ಮತ್ತು ಜಲಜೀವನ್ ಮಿಷನ್ ಬಗ್ಗೆ ಕೆಲವೊಂದಿಷ್ಟು ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಸೊ ಇವತ್ತು ಅವ್ರ ಮನವಿಯನ್ನು ಸ್ವೀಕರಿಸಿದ್ದೆವು. ಹೊಸ ತಾಲೂಕದು ಏನಿದೆ ಅಂದರೆ ಈಗ ಅವ್ರ ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸ್ತೀವಿ. ಹೊಸ ತಾಲೂಕು ರಚನೆ ಆಗೋದು ಜನಗಣತಿಯನ್ನು ಫಸ್ಟ್ ಪ್ರಮುಖ ಆಧಾರವಾಗಿ ಇಟ್ಕೊಂಡು ಜನಗಣತಿ ಮತ್ತು ಅಲ್ಲಿ ಬರುವಂಥ ಗ್ರಾಮಗಳು, ಅಲ್ಲಿ ಮೂಲಭೂತ ಸೌಲಭ್ಯಗಳು, ಕಚೇರಿಗಳು ಇವನ್ನೆಲ್ಲ ಗಮನಕ್ಕೆ ತೆಗೆದುಕೊಂಡು ತಾಲೂಕು ಕೇಂದ್ರದಿಂದ ಇರುವಂಥ ಅಂತರ ಅದನ್ನೆಲ್ಲ ನೋಡಿಕೊಂಡು ಹೊಸ ತಾಲೂಕು ಮಾಡಬೇಕಂದ್ರೆ ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಸರ್ಕಾರ ಮಟ್ಟದಲ್ಲಿ ಅದು ಡಿಸಿಷನ್ ತೊಗೋಬೇಕಾಗ್ತದೆ ರೀ. ಸೊ ಹೀಗಾಗಿ ನಾವು ಅದನ್ನು ಬೇಡಿಕೆಯನ್ನು ಕಳಿಸ್ತೀವಿ ಅವ್ರಿಗೀಗ. ಆಮೇಲೆ 33 KV ಸ್ಟೇಷನನ್ನು 110 KV ಮಾಡೋಕ್ಕೆ ಅವ್ರು ಇದು ಮಾಡಿದ್ದಾರೆ. ನಾವು ಡಬಲಿ ಅವರು ಜೈನ್ ಸರ್ ಬರ್ತಾರೆ, ಇಲ್ಲೇ ಬೈಲೊಂಗಲಕ್ಕೆ ಬರ್ತೈತಿ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಅದನ್ನು ಸಹಿತ ಅನುದಾನ ಲಭ್ಯತೆ ನೋಡ್ಕೊಂಡು 110 KV ಮಾಡೋಕ್ಕೆ ನಮ್ಮ ಜಾಗನೂ ಐತಿ. ಸೊ ಅದನ್ನು ಮಾಡೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ, ಅವ್ರ ಜೊತೆ ಮಾತಾಡ್ತೀನಿ. ಆಮೇಲೆ ಕೆಲವೊಂದಿಷ್ಟು ಉದಯ ಅವರು ಹೇಳಿದಂಗೆ ಕೆಲವೊಂದಿಷ್ಟು ಬೇರೆ ಇಲಾಖೆಗಳು ಹೇಳಿದರು ಅವರು. ಸೊ ಅವ್ರನ್ನೆಲ್ಲ ಕರೆಸಿ ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡಿ ಅವ್ರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಏನೇನು ಅವರ ಸಮಸ್ಯೆಗಳದ ಬೇಡಿಕೆ ಇದೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇವತ್ತೇನು ಮನವಿ ಕೊಟ್ಟಿದ್ದಾರೆ ಆ ಮನವಿಯನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಅಧಿಕಾರಿ ಕಳಿಸ್ತಾರೆ. ಅವರು ಈಗ ನಮ್ಮಲ್ಲಿ ಭಾಳ ಸಮಸ್ಯೆ ಆಯ್ತು ಸರ್. ನಮ್ಮ ಸವದತ್ತಿ ಬರಾಕಷ್ಟೇ ಎಲ್ಲರೂ ಸರ್, ಸ್ಥಳೀಯ ಮಟ್ಟದಾಗ ಸಾಕಷ್ಟು ಸಮಸ್ಯೆಗಳಿದೆ ಆಲ್ರೆಡಿ ಈಗ ಸರ್ಕಾರಿ ಕಚೇರಿಗಳಲ್ಲಿ. ಹೋರಾಟಗಾರನ ಹೊರತುಪಡಿಸಿ ಸ್ವಯಂ ಪ್ರೇರಿತರಾಗಿ ಅಧಿಕಾರಿಗಳು ಏನಾದರೂ ಅವ್ರನ್ನ ಸಮಸ್ಯೆಗಳನ್ನ ಪರಿಪೂರ್ಣವಾಗಿಸುವಲ್ಲಿ ಏನಾದರೂ ಪ್ರಯತ್ನ ಪಡ್ತಿದ್ದಾರೆ ಇಲ್ವೋ ಅಂತೇಳಿ. ಯಾರೊಬ್ಬರ ಸಾಮಾನ್ಯ ಜನ ಬಂದರೂ ಸಹಿತ ಅವ್ರು ಏನು ಸಮಸ್ಯೆ ಕೊಟ್ಟು ಸಹಿತ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ನಾವು ಇದು ಮಾಡಿದ್ವಿ. ಲಾಸ್ಟ್ ಟೈಮ್ ನಿಮ್ಮ ಇಲ್ಲಿದೊಂದು ಸ್ವಲ್ಪ ಊರನವ್ರ ಜನ ನಮ್ಗೆ ಫೋನ್ ಮಾಡಿ ಹೇಳಿದ್ರು, ಇವತ್ತು ಹೇಳಿದ್ರು ನಾಡ ಕಚೇರಿ ಹೊಸ ಬಿಲ್ಡಿಂಗ್ ಆಗೈತಿ, ನಮಗೆ ದೂರ ಆಗೈತಿ. ಆ್ಯಕ್ಚುಲಿ ಹಳೆ ನಾಡ ಕಚೇರಿನ ನಮ್ಗೆ ಅನುಕೂಲ ಐತಂತ ಜನ ನಮಗೆ ಅದ್ರ ಬಗ್ಗೆ ಗಮನಕ್ಕೆ ತಂದು ನಾವು ಅದ್ರ ಬಗ್ಗೆ ಕರೆದು ವಿಚಾರ ಮಾಡಿದ್ದೆವು. ಮತ್ತು ಕೆಲವೊಂದಿಷ್ಟು ಜನದಿಲ್ಲೇ ನಮಗೇನಂತು ಕೆಲವೊಂದಿಷ್ಟು ಜನ ಇಲ್ಲ ನಮ್ಮದು ಹೊಸ ಕಟ್ಟಡ ಐತಿ ಅಲ್ಲೇ ಇರಲಿ ಅಂತ ಕೆಲವೊಂದಿಷ್ಟು ಜನ ಇದು ಮಾಡಿದ್ರು. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ ನಮಗೆ ಹಳೆ ಕಚೇರಿಯಲ್ಲಿನೇ ಮಾಡ್ಬೇಕಂತ. ಬಟ್ ಈಗ ನಮ್ಮ ಸರ್ಕಾರ ಆದೇಶ ಪ್ರಕಾರ ನಮ್ಮ ಹೊಸ ಕಟ್ಟಡ ಅಂತಂದ್ರೆ ಅನಿವಾರ್ಯವಾಗಿ ನಾವು ಹೊಸ ಕಟ್ಟಡ ಅಲ್ಲಿನೇ ಮಾಡಿದ್ದೀವಿ. ಅದನ್ನ ಇನ್ನೊಂದು ಸ್ವಲ್ಪ ನಾವು ಚರ್ಚೆ ಮಾಡ್ತೀವಿ ರೀ. ಚರ್ಚೆ ಮಾಡಿ ಇಲ್ಲೇ ಒಂದು ಅಭಿಪ್ರಾಯ ತಗೊಂಡು ಅದ್ರ ಮುಂದೆ ಏನು ಮಾಡಬೇಕು. ಈ ಹಿಂದೆ ಕೂಡ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅನೇಕ ಮನವಿಗಳನ್ನ ಕೊಟ್ಟಿದ್ದಾರೆ ಸರ್ ಹೋರಾಟಗಾರರು. ಆ ಮನವಿಗೆ ಯಾವುದೇ ರೀತಿ ತಾವು ಸ್ಪಂದಿಸ್ತಾ ಇಲ್ಲ ತಮ್ಮ ಅಧಿಕಾರಿಗಳು. ಮತ್ತೆ ಏನು ಡಸ್ಟ್ಬಿನ್ ಸೇರುವಂಥ ಕೆಲಸಗಳಾಗ್ತಾವೆ ಮನವಿ ಅಂತೇಳಿ ಅಂಥ ಮನವಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಯೂಸಲ್ಲಿ ಯಾವ ಬಂದರೂ ಸಹಿತ ನಾವು ಇಮಿಡಿಯೇಟ್ ಆಗಿ ಅವ್ರ ಇವತ್ತಿನ ಹೋರಾಟದ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದ ಅದನ್ನು ಸಹಿತ ಚರ್ಚೆ ಮಾಡಿ ಅವ್ರಿಗೊಂದು ಫೀಡ್ಬ್ಯಾಕ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕೊನೆಯದಾಗಿ ಸರ್ ಪ್ರತಿಭಟನೆಗಾರರಿಗೆ ಏನು ಇಲ್ಲ, ಅವರು ನಮ್ಮ ಒಂದು ಪ್ರತಿಭಟನೆ ಮಾಡಿ ನಮಗೊಂದು ಮನವಿ ಕೊಟ್ಟಿದ್ದಾರೆ. ನಾವು ಅವ್ರು ವಿನಂತಿ ಮಾಡಿದ್ದೀವಿ, ಸಾರ್ವಜನಿಕರು ತೊಂದರೆ ಆಗದಂಗೆ ಅವ್ರು ಪ್ರತಿಭಟನೆ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಯಾವುದೋ ರೀತಿ ತೊಂದರೆ ಆಗದಂಗೆ ಪ್ರತಿಭಟನೆ ಮಾಡಿದ್ದಾರೆ. ದಯವಿಟ್ಟು ಈ ಪ್ರತಿಭಟನೆಯನ್ನು ಕೈಗೊಳ್ಳಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ಅವ್ರ ಕೋರಿಕೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಟ್ಟದ ಹೋರಾಟಕ್ಕೆ ಹಲವಾರು ಅಧಿಕಾರಿ ವರ್ಗದವರು ಹಾಗೂ ತಹಶೀಲ್ದಾರ್ ಸಮ್ಮುಖದಲ್ಲಿ, ಶ್ರೀಗಳ ಸಮ್ಮುಖದಲ್ಲಿ ರಸ್ತಾ ರೋಕೋ ಹಾಗೂ ಉಗ್ರ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ವಿಷಯ ಮನಗಂಡು ಮುರುಗೋಡ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಮುರುಗೋಡ ಪಟ್ಟಣವನ್ನು ತಾಲೂಕವನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕೆಂದು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ನೀರಾವರಿ ವಿಷಯ ಆಗಿರ್ಬೋದು, ಮುರುಗೋಡ ಏತ ನೀರಾವರಿ ವಿಚಾರ ಆಗಿರ್ಬೋದು ಹಾಗೂ JGM ವಿಚಾರ ಆಗಿರ್ಬೋದು, ಹಲವಾರು ವಿಚಾರಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ. ಬರ್ತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಇವೇನಾದರೂ ನಮ್ಮ ಬೇಡಿಕೆಗಳು ಈಡೇರದೆ ಹೋದಲ್ಲಿ ಚಳಿಗಾಲ ಅಧಿವೇಶನಕ್ಕೆ ನುಗ್ಗಿ ಸಂಬಂಧಪಟ್ಟ ಸಚಿವರಿಗೆ ನಮ್ಮ ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡುತ್ತೇವೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.